ಇವತ್ತು ಹೇಳ್ಕೊಡ್ತಾ ಇರೋದು ಸುಜ್ಲೋನ್ ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 24th of March 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಸುಜ್ಲೋನ್ ಆನ್ ಅ 15-minute ಟೈಮ್ ಫ್ರೇಮ್ ನೋಡಿ. ಫಸ್ಟು ನಾನು ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ವಾಸ್ ಆ್ಯಕ್ಟಿಂಗ್ ಆಸ್ ಆನ್ ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಅರ್ಥ ಆಯ್ತಾ? ಇಲ್ಲಿ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಬ್ರೇಕ್ ಡೌನ್ ಕೊಟ್ಟು ರೀಟೆಸ್ಟ್ ಆಗಿದೆ. ಅರ್ಥ ಆಯ್ತಾ? ದಿಸ್ ಇಸ್ ಪಾಯಿಂಟ್ ನಂಬರ್ 1. ಓಕೆ, ಬ್ರೇಕ್ ಡೌನ್ ಕೊಟ್ಟು ವಾಪಸ್ ರೀಟೆಸ್ಟ್ ಆಗಿದೆ. ನೆಕ್ಸ್ಟು ಪಾಯಿಂಟ್ ನಂಬರ್ 2. ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ, ಈ ಝೋನ್. ಓಕೆನಾ? ಸೊ ಗೈಸ್, ಈ ಝೋನ್ ಕೂಡ ಇಲ್ಲಿ ನೋಡಿ ರೆಸಿಸ್ಟೆನ್ಸ್ 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 ಆಗಿ ಈ ಪಾಯಿಂಟಲ್ಲಿ ಆ್ಯಕ್ಟ್ ಮಾಡ್ತಿತ್ತು. ಅರ್ಥ ಆಯ್ತಾ? ಸೊ ಅದೇ ನೋಡಿ, ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಓಕೆನಾ? ಬ್ರೇಕ್ಔಟ್ ಕೊಟ್ಟು ದ ಸೇಮ್ ಝೋನ್ ಹಿಯರ್ ಇಟ್ ವಾಸ್ ಆ್ಯಕ್ಟಿಂಗ್ ಎಸ್ ಅನ್ ಸಪೋರ್ಟ್ ಆ್ಯಂಡ್ ಸಪೋರ್ಟ್. ಇಲ್ಲಿ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡಿದಿತ್ತು. ಅಗೇನ್ ನೋಡಿ, ಈ ಪಾಯಿಂಟಲ್ಲಿ ಇಲ್ಲಿ ಪುನಃ ಬ್ರೇಕ್ ಡೌನ್ ಕೊಟ್ಟಿದೆ. ಅಂದರೆ ಸಪೋರ್ಟ್ನ ಬ್ರೇಕ್ ಡೌನ್ ಮಾಡಿದೆ. ಬ್ರೇಕ್ ಡೌನ್ ಆಫ್ ಸಪೋರ್ಟ್ ಆಗಿ ಬ್ರೇಕ್ ಡೌನ್ ಕೊಟ್ಟು ರೀಟೆಸ್ಟ್ ಮಾಡಿದೆ. ಅಗೇನ್ ಯಾವುದು? ಈ ಹಾರಿಜಾಂಟಲ್ ಝೋನ್ನ ರೀಟೆಸ್ಟ್ ಮಾಡಿದೆ. ಅರ್ಥ ಆಯ್ತಾ? ಇದು 2 ಕನ್ಫರ್ಮೇಷನ್. ಒಂದು, ಈ ಸಪೋರ್ಟ್ ಟ್ರೆಂಡ್ ಲೈನ್ ಸಪೋರ್ಟ್ ಬ್ರೇಕ್ ಡೌನ್ ಸಿಕ್ಕಿದೆ. ಇನ್ನೊಂದು, ಈ ಹಾರಿಜಾಂಟಲ್ ಸಪೋರ್ಟ್ ಕೂಡ ಬ್ರೇಕ್ ಡೌನ್ ಸಿಕ್ಕಿದೆ. ಅರ್ಥ ಆಯ್ತಾ? ಬಟ್ ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು. ನಾನು ಫಿಬೋನಾಚಿ ಹಾಕ್ತೀನಿ. ಫಿಬೋನಾಚಿನ ನೋಡ್ಕೊಳ್ಳಿ. ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 618 ಲೆವೆಲ್ಸಿಂದ ಸಪೋರ್ಟ್ ತಗೊಂಡಿದೆ. ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಟ್ರೆಂಡ್ ಲೈನ್ ಎಳಿತೀನಿ. ಇದೇ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಈ ಟ್ರೆಂಡ್ ಲೈನ್ ಬಂದು ನೋಡಿ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಸೊ ಇವಾಗ ನಾವು ಫಸ್ಟು ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ನಾಳೆ ಯಾವ ಲೆವೆಲ್ಸಲ್ಲಿ ಸೆಲ್ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಇವತ್ತರದು ಅಂದರೆ ಫ್ರೈಡೇದು ಲೋ ಬ್ರೇಕ್ ಮಾಡಬೇಕು. ಅರ್ಥ ಆಯ್ತಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 56. ಓಕೆನಾ? 56 ಲೆವೆಲ್ಸ್ ಕೆಳಗಡೆ ಸಸ್ಟೇನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 55.50 will be target number 1. Target number 2 is going to be at 55. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 3 ಬಂದು 54.50 or 54 will be your target number 3. ಅರ್ಥ ಆಯ್ತಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 53, ಬ್ರೇಕ್ಸ್ ಡೌನ್ 56 53 ಅಲ್ಲ 56 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 55.50 will be target number 1. Target number 2 is going to be at 55. Target number 3 is going to be at 54.50 or 54. Target number 3 ಇಲ್ಲಿ ಬರುತ್ತೆ. This bottom will be your target. ಅರ್ಥ ಆಯ್ತಾ? This was related to selling. Now let us talk about buying. ಬೈಯಿಂಗಿಗೆ ನೋಡಿ, ನಾನು ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಓಕೆನಾ? ಪ್ರೈಸು ಈ ಸಪೋರ್ಟ್ ಬ್ರೇಕ್ ಮಾಡ್ತು ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ಪ್ಯಾಟರ್ನ್ ಯಾವ ಥರ ಫಾರ್ಮೇಷನ್ ಆಗಿದೆ ಅಂತ ತೋರಿಸ್ತೀನಿ. ನೋಡಿ, ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್, ಕೈಂಡ್ ಆಫ್ ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಅರ್ಥ ಆಯ್ತಾ?
ಸೊ ನಾಳೆ ಮೆಜಾರಿಟಿ ಏನಾಗ್ಬೋದು ಅಂದರೆ ಈ ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಕೊಟ್ಟು ಬೈಯರ್ಸ್ನ ಇನ್ವೈಟ್ ಮಾಡಿ ಫಾಲ್ ಆಗ್ಬೋದು. ಅರ್ಥ ಆಯ್ತಾ? ಸೊ ಯಾವ ಲೆವೆಲ್ಸಲ್ಲಿ ಅಂದರೆ ನಾಳೆ ಪ್ರೈಸು ಬ್ರೇಕ್ಔಟ್ ಕೊಡ್ತು ಅಂದ ತಕ್ಷಣ ಬೈ ಮಾಡೋಕ್ಕೆ ಹೋಗ್ಬೇಡಿ. ಬ್ರೇಕ್ಔಟ್ ಕೊಟ್ಟು ಈ ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗಬೇಕು. ಬೈ ವೆನ್ ಪ್ರೈಸ್ ಕ್ರಾಸಸ್ 57.50. ಅರ್ಥ ಆಯ್ತಾ? 57.50 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಅಲ್ಟಿಮೇಟ್ ಟಾರ್ಗೆಟ್ ಬಂದು ನಿಮಗೆ ದಿಸ್ ಸ್ಟಾಪ್, ದಟ್ ಈಸ್ 58.50. ಅರ್ಥ ಆಯ್ತಾ? 57.50 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ರೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 58 ಇಡಿ ಫಸ್ಟು. ಟಾರ್ಗೆಟ್ ನಂಬರ್ 2 ಬಂದು 58.50. ಆಯ್ತಾಯ್ತಾ? 57.50 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 58 will be your target number 1, 58.50 will be your target number 2. This top will be your ultimate target. ಅರ್ಥ ಆಯ್ತಾ? ಸೊ ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.